ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ರೋ. ಐ ಆಮ್ ಚರಣ್. ಇವತ್ತು ನಾವು ಏನು ಟ್ರೇಡ್ ಮಾಡಿದ್ವಿ, ಟೆಲಿಗ್ರಾಮ್ ಏನು ಅಪ್ಡೇಟ್ಸ್ ಕೊಟ್ಟಿದ್ದೆ, ಓಕೆ. ಬಿಫೋರ್ ಮಾರ್ಕೆಟ್ ಏನು ಅಪ್ಡೇಟ್ ಕೊಟ್ಟಿದ್ದೆ ಅದು ಕರೆಕ್ಟಾಗಿ ವರ್ಕ್ ಆಗಿದೆಯಾ ಇಲ್ವೋ ಒಂದ್ಸಲಿ ನೋಡೋಣ. ಆಮೇಲೆ ಫಾರೆಕ್ಸ್ ಟ್ರೇಡ್ ಏನು ಮಾಡಿದ್ವಿ ಅದು ಒಂದ್ಸಲಿ ಚೆಕ್ ಮಾಡೋಣ, ಓಕೆ. ಈಗ ಟೆಲಿಗ್ರಾಮ್ ಏನು ಅಪ್ಡೇಟ್ಸ್ ಕೊಟ್ಟಿದ್ದೆ ನೋಡಿ, ಅದು ಬಿಫೋರ್ ಮಾರ್ಕೆಟ್ ಮುಗಿದ ಮೇಲೆ ಬಂದು ಏನು ಹೇಳ್ತಾ ಇಲ್ಲ, ನೀವು ನೋಡ್ಕೊಳ್ಳಿ. 23 ಫೆಬ್ರವರಿ 23 ಇಲ್ಲಿ ಓದಿ 9 ಗಂಟೆ 17 ನಿಮಿಷ ಟೈಮ್. ನಾನು ಮೇನ್ ಗ್ರೂಪ್ ಸ್ಟೂಡೆಂಟ್ಸ್ಗೆ ಅಪ್ಡೇಟ್ ಕೊಟ್ಟು ನಿಮ್ಗೆ ಇಲ್ಲಿ ಕೊಟ್ಟಿರೋದು ಅದು, ಓಕೆ. ಅವ್ರಿಗೆ 9:14 ಕೊಟ್ಟಿದ್ದೀನಿ, ನಿಮಗೆ ಸ್ವಲ್ಪ ಲೇಟ್ ಆಗಿದೆ. 9:17ಕ್ಕೆ ಲೋ ವಾಲ್ಯೂಮ್ ಮಾರ್ಕೆಟ್ ಯೂಸ್ 15 ಮಿನಿಟ್ಸ್ ಓನ್ಲಿ. ಲೋ ವಾಲ್ಯೂಮ್ ಮಾರ್ಕೆಟ್ ಅಂದರೆ ಗೊತ್ತಲ್ಲ, ಸೈಡ್ ವೇಸ್ ಇರುತ್ತೆ, ಸೈಡ್ ವೇಸ್ ಮಾರ್ಕೆಟ್ ಅಂತ. ಇವಾಗ ನೀವು ನೋಡ್ಬೋದು, ಸುಮಾರು ಜನ ಬಂದು ಈಗ ಹೇಳ್ಬೋದು ಇವತ್ತೆಲ್ಲ ಸೈಡ್ ವೇಸಲ್ಲಿ ಇರುತ್ತೆ ಅಂತ, ಬಟ್ ಅದರಿಂದ ಏನು ಪ್ರಯೋಜನ ಇಲ್ಲ. ನಾನು ಬಿಫೋರ್ ಮಾರ್ಕೆಟ್ ಹೇಳಿದ್ದೀನಿ, ದಿಸ್ ಈಸ್ ದ ರಿಸಲ್ಟ್. ಇದು ಲೋ ವಾಲ್ಯೂಮ್ ಮಾರ್ಕೆಟ್ ಅಲ್ವೋ ಇಲ್ಲ ಟ್ರೆಂಡಿಂಗ್ ಮಾರ್ಕೆಟ, ನೀವು ಹೇಳಿರೋ ಪ್ರಕಾರ ಪರ್ಫೆಕ್ಟಾಗಿ ಫುಲ್ ಡೇ ವರ್ಕ್ ಆಗಿದೆ ಅಲ್ವಾ ನೋಡಿ, ಓಕೆ. ಅದಾದಮೇಲೆ ಏನು ಅಪ್ಡೇಟ್ಸ್ ಕೊಟ್ಟಿದ್ವಿ ನೋಡೋಣ. ಓಕೆ, ನೋಡ್ಕೊಳ್ಳಿ ಇವತ್ತಿನ ಅಪ್ಡೇಟ್ಸ್, ಓಕೆ. ಲೋ ವಾಲ್ಯೂಮ್ ಮಾರ್ಕೆಟ್ ಅಂತ ಹೇಳಿದ್ದೆ. ಅದಾದಮೇಲೆ ಸಿ ಬೈ ಮಾಡಬೇಕು 25,350 ಸಿ, ಎಂಟ್ರಿ 380, 400, 420 ಟಾರ್ಗೆಟ್ಸ್, ಓಕೆ. ಅದು ನೋಡ್ಕೊಳ್ಳಿ, ಇದು ಟಾರ್ಗೆಟ್ 3 ಬಂದಾಗ ಎಕ್ಸಾಕ್ಟಾಗಿ ಟೈಮ್ 9:30, 9 ಗಂಟೆ 30 ನಿಮಿಷ. ಟಾರ್ಗೆಟ್ 3 ಬಂದಾಗ ಇಲ್ಲಿ ಎಕ್ಸಿಟ್ ಮಾಡಿಬಿಟ್ಟಿದ್ದೀನಿ, ಸಿ ಕಾಲ್ ನೀವು ಕ್ಲಿಯರಾಗಿ ಓದ್ಕೋಬೋದು, ಶಾರ್ಟ್ ವಿಡಿಯೋದಲ್ಲಿ ನೋಡಿರ್ತೀರ. 9:30ಕ್ಕೆ ಸಿ ಏನು ಹೋಲ್ಡ್ ಮಾಡಿದ್ವಿ ಅದು ಎಕ್ಸಿಟ್ ಮಾಡಿಬಿಟ್ವಿ. ಆಫ್ಟರ್ ದಟ್ ನಾವು ಎಕ್ಸಿಟ್ ಮಾಡಿದ್ಮೇಲೆ ಇದು 9:30 ಕ್ಯಾಂಡಲ್. ಈ ಕ್ಯಾಂಡಲ್ ಹೈಯಲ್ಲಿ ಸಿ ಎಕ್ಸಿಟ್ ಮಾಡಿದ್ವಿ. ನಾರ್ಮಲಾಗಿ ಇಷ್ಟು ಸ್ಟ್ರಾಂಗ್ ಕ್ಯಾಂಡಲ್ ಬಂದಾಗ ಎಲ್ಲರೂ ಬೈ ಮಾಡ್ತಾರೆ, ಬಟ್ ನಾನು ಎಕ್ಸಿಟ್ ಮಾಡಿದ್ದೀನಿ. ನಾನು ಎಕ್ಸಿಟ್ ಮಾಡಿದ್ಮೇಲೆ ಏನಾದರೂ ಮಾರ್ಕೆಟ್ ಮೂಮೆಂಟಮ್ ಬಂದಿದೆಯಾ ನೋಡಿ, ಕಂಪ್ಲೀಟ್ ವಾಪಸ್ ಬಂದುಬಿಟ್ಟಿದೆ, ಓಕೆ. ಇದು ಲೈವ್ ಪರ್ಫಾರ್ಮೆನ್ಸ್, ಲೈವಲ್ಲಿ ಅನಾಲಿಸಿಸ್ ಯಾವ ಥರ ಇರುತ್ತೆ ಅನ್ನೋದು. ಅದಾದಮೇಲೆ ನೆಕ್ಸ್ಟು ನಿಫ್ಟಿ ಹೆಂಗೋ ಲೋ ವಾಲ್ಯೂಮ್ಸ್ ಅಂತ, ಇಂಡಿಯನ್ ಮಾರ್ಕೆಟ್ ಲೋ ವಾಲ್ಯೂಮ್ಸ್ ಅಂತ ಗೊತ್ತಲ್ವ, ಅದಕ್ಕೆ ಫಾರೆಕ್ಸ್ ಟ್ರೇಡ್, ಓಕೆ. ಇದು ಫಾರೆಕ್ಸ್ ಟ್ರೇಡ್ ನೋಡ್ಕೋಬೋದು ನೀವು. ಗೋಲ್ಡ್ ಸೆಲ್ ಮಾಡಿದ್ವಿ, ಇಲ್ಲಿ ಗೋಲ್ಡ್ ಸೆಲ್ ಮಾಡಿದ್ವಿ ವಿತ್ ಡ್ರಾಯಿಂಗ್ ಇತ್ತು, ನೋಡ್ಕೊಳ್ಳಿ ನೀವು. ಡ್ರಾಯಿಂಗ್ ಇಲ್ಲಿವರೆಗೂ ಗೋಲ್ಡ್ ಫಾಲ್ ಆಗುತ್ತೆ ಅಂತ ಒಂದು ಸ್ಟ್ರಾಂಗ್ ಕ್ಯಾಂಡಲ್ ಬರ್ಕೊಂಡಿದ್ದೀವಿ, ಓಕೆ. ಅದು ರಿಸಲ್ಟ್ ಏನಾಗಿದೆ ನೋಡಿ, ಫಾಲ್ ಆಗ್ತಿದೆ, ಕಂಪ್ಲೀಟ್ ಫಾಲೋ ಮಾಡಿದ್ವಿ, ಇದು ರಿಸಲ್ಟ್, ಓಕೆ. ಇಲ್ಲಿವರೆಗೂ ಫಾಲ್ ಆಗುತ್ತೆ ಅಂತ ಬರ್ಕೊಂಡಿದ್ದೀವಿ, ಕಂಪ್ಲೀಟ್ ಈ ಮೂಮೆಂಟಮ್ ಪೂರ್ತಿ ಕ್ಯಾಪ್ಚರ್ ಮಾಡಿದ್ದೀವಿ. ಆಲ್ಮೋಸ್ಟ್ 26-27 ಪಾಯಿಂಟ್ಸ್ ಗೋಲ್ಡಲ್ಲಿ, ಓಕೆ. ಅದಾದಮೇಲೆ ಮತ್ತೆ ಇವಾಗ ಸಿ ಇ ಕೂಡ ಎಂಟ್ರಿ, ಯಾವಾಗ 2:45ಗೆ ಮತ್ತೆ ಅಗೇನ್ ಸಿ ಇ ಎಂಟ್ರಿ 5,140, ಓಕೆ. ಟಾರ್ಗೆಟ್ 5,148, ಆಲ್ ಟಾರ್ಗೆಟ್ಸ್ ಡನ್ ಅಗೈನ್, ಓಕೆ. ಇದು ನಾವು ಇವತ್ತು ಮಾಡಿರೋದು ಗೋಲ್ಡಲ್ಲಿ. ಬಿ ಟಿ ಸಿನೂ ಒಂದು ಮಾಡಿದ್ವಿ, ಅಪ್ಡೇಟೆಡ್ ತೋರಿಸ್ತಾ ಇದ್ದೀನಿ, ಚಾರ್ಟ್ ಮೇಲೆ ತೋರಿಸ್ತೀನಿ ನೋಡ್ಕೊಳ್ಳಿ. ಈಗ ಇದು ಗೋಲ್ಡಲ್ಲಿ ಫಸ್ಟು ಸೆಲ್ಲಿಂಗ್ ಸೈಡ್ ಈ ಮೂಮೆಂಟಮ್ ಪೂರ್ತಿ ಕ್ಯಾಪ್ಚರ್ ಮಾಡಿದ್ವಿ. ಈಗ ಬೈಯಿಂಗ್ ಈ ಮೂಮೆಂಟಮು ಕ್ಯಾಪ್ಚರ್ ಮಾಡಿದ್ವಿ ಗೋಲ್ಡ್. ಬಿ ಟಿ ಸಿ, ಇದು ಬಿ ಟಿ ಸಿ ನಮ್ಮ ಎಂಟ್ರಿ ಇಲ್ಲಿತ್ತು. ನಮ್ಮದು ಫಸ್ಟ್ ಟಾರ್ಗೆಟ್, ಸೆಕೆಂಡ್ ಟಾರ್ಗೆಟ್, ಇದು 3ನೇ ಟಾರ್ಗೆಟ್ ಪ್ಲಸ್ ಹೋಗ್ತಿದೆ. ಆಲ್ಮೋಸ್ಟ್ 64,770, 64,800 ನಮ್ಮ ಎಂಟ್ರಿ. ಈಗ 66,400 ನೋಡ್ಕೊಳ್ಳಿ. 2,000 ಪಾಯಿಂಟ್, 2,000 ಪಾಯಿಂಟ್ಸ್ ಬಿ ಟಿ ಸಿ ಕ್ಯಾಪ್ಚರ್ಡ್. ಬಿ ಟಿ ಸಿ ಬೈಯಿಂಗ್ ತುಂಬ ಸಿಂಪಲ್ ಇದೆ ನೋಡ್ಕೊಳ್ಳಿ. ಬಿ ಟಿ ಸಿ ಬೈಯಿಂಗ್ ಮಾಡಿದ್ದೀವಿ, ಗೋಲ್ಡ್ ಒಂದು ಸೆಲ್ ಮಾಡಿದ್ದೀವಿ, ಟಾರ್ಗೆಟ್ ಆಲ್ ಟಾರ್ಗೆಟ್ಸ್ ಡನ್. ಬೈ ಮಾಡಿದ್ವಿ, ಆಲ್ ಟಾರ್ಗೆಟ್ಸ್ ಡನ್. ನಿಫ್ಟಿ ಮಾಡಿದ್ದೀವಿ, ನಿಫ್ಟಿ ಕೂಡ 9:30ವರೆಗೂ ವೆಯ್ಟ್ ಮಾಡಿ ಈ ಮೂಮೆಂಟಮ್ ತಗೊಂಡು ಕರೆಕ್ಟಾಗಿ 9:30ಗೆ ಎಕ್ಸಿಟ್ ಮಾಡಿದ್ವಿ. ಆಫ್ಟರ್ ದಟ್ ನೋ ಮೂಮೆಂಟಮ್, ಲೋ ವಾಲ್ಯೂಮ್ಸ್ ಅಂತೇಳಿ ಬಿಟ್ಬಿಟ್ಟಿದ್ದೀವಿ. ಇದು ಪಿನ್ ಟು ಪಿನ್ ಪರ್ಫೆಕ್ಟಾಗಿ ವರ್ಕ್ ಆಗಿರೋ ಲೆವೆಲ್ಸು ಅನಾಲಿಸಿಸ್, ಓಕೆ. ಈಗ ನಾಳೆ ಏನು ಮಾಡಬೇಕು, ನಾನು ಲೋ ವಾಲ್ಯೂಮ್ ಅಂತ ಹೇಳಿದ್ದೆ ಬಂದಿದೆಯಲ್ಲ ನೋಡಿ. ಈಗ ನಾಳೆ ಏನು ಮಾಡಬೇಕು ನೋಡಿ, ಇದು ಮಾರ್ಕೆಟ್ ಸಪೋರ್ಟ್ ರೆಸಿಸ್ಟೆನ್ಸ್ ಸೆಂಟ್ರಲ್ ಇದೆ, ಲೆವೆಲ್ ಸೇಮ್ ಇರ್ತಾವೆ ನೋಡ್ಕೊಳ್ಳಿ. ಈ ಲೋ ಬ್ರೇಕ್ ಆದರೆ, ಇವತ್ತಿನ ಲೋ ಬ್ರೇಕ್ ಆದರೆ ಸೆಲ್ಲಿಂಗ್ ಪ್ಲಾನ್ ಮಾಡ್ಕೋಬೋದು.
ನೀವು ಇಲ್ಲೊಂದು ಸಪೋರ್ಟ್ ಅಂತ ಹಾಕ್ಕೊಳ್ತೀನಿ ಅಂತ ಕೂಡ ಹಾಕ್ಕೋಬೋದು, ನೋ ಪ್ರಾಬ್ಲಮ್. ಇಲ್ಲಿ ಹಾಕ್ಕೊಳ್ಳಿ. ಇದು ಬ್ರೇಕ್ ಆದರೆ ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ತೀನಿ ಅಂತ, ಬಟ್ ನಾನು ಹಾಕಲ್ಲ ಇಲ್ಲಿ ಲೆವೆಲ್ಸು, ಅದು ಹಾಕೋಕ್ಕೂ ಸಮಾಧಾನ ಇಲ್ಲ. ಓಕೆ, ಈ ಸಪೋರ್ಟ್ ಲೋ ಬ್ರೇಕ್ ಆಗಿದೆ, ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ಕೋಬೋದು. ಬೈಯಿಂಗ್ ಮಾಡಬೇಕಂದ್ರೆ ಕರೆಕ್ಷನ್ ಬಂದಮೇಲೆ ಬೈ ಮಾಡಬೇಕು, ಯಾಕಂದರೆ ಇದು ಸಪೋರ್ಟ್ಗೂ ರೆಸಿಸ್ಟೆನ್ಸ್ ಸೆಂಟ್ರಲ್ ಇದೆ. ಅದರಿಂದ ಎಲ್ಲರೂ ಡೇ ಹೈ ಕ್ರಾಸ್ ಆದಾಗ ಬೈ ಮಾಡ್ಬೋದು ಸರ್ ಅಂತ ಯಾರಿಗಾದ್ರೂ ನಿಮ್ಗೆ ಗೊತ್ತಿದ್ರೆ, ಇದರ ಹೈ ಕ್ರಾಸ್ ಆದಾಗ ಬೈ ಮಾಡಿದ್ರೆ ನಿಮ್ಗೆ ರೆಸಿಸ್ಟೆನ್ಸ್ ಇಲ್ಲೇ ಇದೆ, ಸ್ಕೋಪ್ ಆ್ಯಂಡ್ ಪ್ರಾಬ್ಲಮ್ ಬರುತ್ತೆ. ಓಕೆ, ಆ ರೆಸಿಸ್ಟೆನ್ಸ್ ಬ್ರೇಕ್ ಆಗಬೇಕು, ಕರೆಕ್ಷನ್ ಬಂದಮೇಲೆ ಬೈ ಪ್ಲಾನ್ ಮಾಡ್ಕೋಬೇಕು. ಇದು ನಿಫ್ಟಿ ಲೆವೆಲ್ಸ್. ಬ್ಯಾಂಕ್ ನಿಫ್ಟಿ ಕೂಡ ಸೇಮ್, ಲೋ ಬ್ರೇಕ್ ಆದಮೇಲೆ ಸೆಲ್ಲಿಂಗ್ ಪ್ಲಾನ್ ಆಗಿ ಮತ್ತೆ ಬೈಯಿಂಗ್ ಪ್ಲಾನ್ ಆಗಬೇಕು. ನಾನು ನಮ್ಮ ಸಪೋರ್ಟ್ ಝೋನ್ ಹತ್ರ ಮಾತ್ರ ಬೈ ಪ್ಲಾನ್ ಮಾಡ್ತೀನಿ, ಇಲ್ಲೆಲ್ಲೂ ಬೈ ಪ್ಲಾನ್ ಮಾಡಲ್ಲ. ಓಕೆ, ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಏನು ಚೇಂಜ್ ಆಗಲ್ಲ, ಸೇಮ್ ಲೆವೆಲ್ಸ್. ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್, ಇದು ನಿಫ್ಟಿ ಲೆವೆಲ್ಸ್. ನೋಡ್ಕೊಳ್ಳಿ, ಈ ಲೆವೆಲ್ಸ್ ಅನಾಲಿಸಿಸ್ ಏನಾದ್ರು ನಿಮ್ಗೆ ಹೆಲ್ಪ್ ಆದರೆ ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನೋ ಪ್ರಾಬ್ಲಮ್. ಹೊಸಬ್ರು ಯಾರಾದ್ರು ನೋಡ್ತಾ ಇದ್ದರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ, ಟೆಲಿಗ್ರಾಮ್ ಚಾನಲ್ ಲಿಂಕ್ ಬರುತ್ತೆ, ಜಾಯ್ನ್ ಆಗಿ. ಈ ಥರ ಏನಾದರೂ ಅಪ್ಡೇಟ್ಸ್ ಇದ್ದರೆ ಕೊಡ್ತೀನಿ. ಎನಿ ಎನ್ಕ್ವೈರೀಸ್ ಇಲ್ಲ ನಂಬರ್ ಬರುತ್ತೆ ನೋಡಿ, ಈ ನಂಬರ್ಗೆ ಕಾಲ್ ಮಾಡಿ ಕೇಳ್ಕೊಳ್ಳಿ. ಆಫ್ಲೈನ್, ಆನ್ಲೈನ್, ಫಾರೆಕ್ಸ್, ಇಂಡಿಯನ್ ಮಾರ್ಕೆಟ್, ನೀವು ಯಾವ್ದು ಮಾಡ್ತೀರೋ ಅದು. ಓಕೆ, ಡನ್. ಸಿಗೋಣ ನಾಳೆ. ಬಾಯ್.